ನಮಸ್ಕಾರ. ನ್ಯೂಜಿಲೆಂಡ್ ಗೆದ್ದಿದ್ದಕ್ಕೆ ಅಂಕಪಟ್ಟಿಯಲ್ಲಿ ಆಯಿತು ದೊಡ್ಡ ಕೋಲಾಹಲ. ಭಾರತಕ್ಕೆ ಹೊಡೆತು ಬಂಪರ್ ಲಾಟರಿ. ಈ ಮೂಲಕ ಟಿ20 ವಿಶ್ವಕಪ್ನಿಂದ ಹೊರಬಿದ್ದವು 3 ತಂಡಗಳು. ಇನ್ನು ಈ ಬಾರಿಯ ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿಯ ಟಿ20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆಯೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಸೆಮಿಫೈನಲ್ 1 ಪಂದ್ಯ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ಮಧ್ಯೆ ನಡೆದಿದ್ದು, ಈ ಒಂದು ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ನ್ಯೂಜಿಲೆಂಡ್ ತಂಡದ ನಾಯಕ ಮಿಚೆಲ್ ಸ್ಯಾಂಟ್ನರ್ ಅವರು ಬೌಲಿಂಗ್ ಮಾಡುವ ನಿರ್ಧಾರ ಕೈಗೊಂಡರು. ಈ ಮೂಲಕ ಬ್ಯಾಟಿಂಗ್ಗೆ ಬಂದ ಸೌತ್ ಆಫ್ರಿಕಾ ತಂಡ ಆರಂಭದಲ್ಲಿಯೇ ಆಘಾತದ ಮೇಲೆ ಆಘಾತ ಅನುಭವಿಸಿತು. ಅಂದರೆ ತಂಡದ ಸ್ಟಾರ್ ಆಟಗಾರ ಕ್ವಿಂಟನ್ ಡಿ ಕಾಕ್ ಆಗಲಿ, ಇನ್ನು ರಿಯಾನ್ ರಿಕಲ್ಟನ್ 0ಗೆ ಸುತ್ತಿ ಔಟ್ ಆದರೆ ಇತ್ತ ನಾಯಕ ಕೂಡ ಅಬ್ಬರಿಸಲಿಲ್ಲ. ಮಾರ್ಕ್ರಮ್ ಕೂಡ ಬೇಗನೆ ಔಟ್ ಆದ ನಂತರ ಈ ಒಂದು ತಂಡದಲ್ಲಿ ಮಾರ್ಕೋ ಆ್ಯಂಡರ್ಸನ್ ಅವರು 30 ಬಾಲ್ಗೆ ಅಜೇಯ 55, ಡೆವಾಲ್ಡ್ ಬ್ರೇವ್ಸ್ 34, ಟ್ರಿಸ್ಟನ್ ಸ್ಟಬ್ಸ್ 29 ರನ್ ಬಿಟ್ಟರೆ ಯಾವೊಬ್ಬ ಬ್ಯಾಟರ್ ಕೂಡ ಸೌತ್ ಆಫ್ರಿಕಾ ಪರವಾಗಿ ಮಿಂಚಲು ಸೆಮಿಫೈನಲ್ನಲ್ಲಿ ಸಾಧ್ಯವಾಗಲಿಲ್ಲ. ಇನ್ನು ನ್ಯೂಜಿಲೆಂಡ್ ತಂಡದ ಪರವಾಗಿ ಕೊಹ್ಲಿ ಮೆಕೆಂಚಿ 2 ವಿಕೆಟ್ ಪಡೆದರೆ ರಚಿನ್ ರವೀಂದ್ರ 2, ಬ್ಯಾಟ್ ಹೆನ್ರಿ 2 ವಿಕೆಟ್ ಪಡೆದು ಮಿಂಚಿದ್ರು. ಅಂತಿಮವಾಗಿ ಸೌತ್ ಆಫ್ರಿಕಾ ತಂಡವು ನಿಗದಿತ 20 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 169 ರನ್ಗಳನ್ನು ಪಡೆಯಿತು. ಇನ್ನು 170 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಈ ಒಂದು ನ್ಯೂಜಿಲೆಂಡ್ ತಂಡ ಆರಂಭದಲ್ಲಿ ಉತ್ತಮ ಆರಂಭವನ್ನು ಪಿನ್ ಅಲೆನ್ ಮತ್ತು ಟಿಮ್ ಸೆಪರ್ಟ್ ಅವರು ಈ ಒಂದು ತಂಡಕ್ಕೆ ಕೊಟ್ಟರೆ, ಈ ಒಂದು ಜೋಡಿ ಸೌತ್ ಆಫ್ರಿಕಾ ಬೌಲರ್ಗಳ ಬೆವರಿಳಿಸಿದರು. ಪಿನ್ ಅಲೆನ್ ಅವರು ಈ ಒಂದು ಟಿ20 ವಿಶ್ವಕಪ್ನಲ್ಲಿ ಸ್ಫೋಟಕ ಅಂದರೆ ಅತಿ ವೇಗದ ಶತಕವನ್ನು ಬಾರಿಸಿ ಮಿಂಚಿದರೆ ಕೇವಲ 33 ಬಾಲ್ಗೆ 100 ರನ್ ಹೊಡೆದರೆ, ಟಿಮ್ ಸೆಪರ್ಟ್ ಅವರು 33 ಬಾಲ್ಗೆ 58, ರಚಿನ್ ರವೀಂದ್ರ ಅಜೇಯ 13 ರನ್ ಹೊಡೆಯುವ ಮುಖಾಂತರ ಈ ಒಂದು ನ್ಯೂಜಿಲೆಂಡ್ ತಂಡವನ್ನು 1 ವಿಕೆಟ್ ಕಳೆದುಕೊಂಡು ಅಂದರೆ 9 ವಿಕೆಟ್ಗಳ ರೋಚಕ ಗೆಲುವನ್ನು ನ್ಯೂಜಿಲೆಂಡ್ ಪಡ್ಕೊಂಡ್ರೆ ಕೇವಲ 12.5 ಓವರ್ನಲ್ಲಿಯೇ ಒಂದು ಚೇಸ್ ಮಾಡಿ ಬಿಸಾಕಿತು. ಇನ್ನು ಸೌತ್ ಆಫ್ರಿಕಾ ಪರ ರಬಾಡ ಅವರನ್ನು 1 ವಿಕೆಟ್ ಪಡೆದು ಬಿಟ್ಟರೆ ಯಾವ ಬಾಲರ್ ಕೂಡ ಸೌತ್ ಆಫ್ರಿಕಾ ಪರವಾಗಿ ಅಬ್ಬರಿಸಲಿಲ್ಲ. ಹೀಗಾಗಿ ಅಬ್ಬರಿಸಿದ ನ್ಯೂಜಿಲೆಂಡ್ ಇಲ್ಲಿ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟರೆ, ಇತ್ತ ನಾಳೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಸೆಮಿಫೈನಲ್ 2 ಪಂದ್ಯ ಮುಂಬೈನ ವಾಂಖೇಡೆ ಮೈದಾನದಲ್ಲಿ ಆರಂಭವಾಗುತ್ತಿದ್ದು, ಅದರಲ್ಲಿ ಯಾರು ಗೆಲ್ತಾರೋ ಅವರು ಈ ಒಂದು ನ್ಯೂಜಿಲೆಂಡ್ ತಂಡವನ್ನು ಫೈನಲ್ಗೆ ಅಹಮದಾಬಾದ್ನ ಗ್ರೌಂಡ್ನಲ್ಲಿ ಎದುರಿಸಲಿದ್ದಾರೆ. ಬಟ್ ಈ ಬಾರಿ ಯಾರು ಗೆಲ್ತಾರೆ ಈ ಬಾರಿಯ ಟಿ20 ವಿಶ್ವಕಪ್ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಈ ಕೂಡಲೇ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ಪಂದ್ಯ ಹೇಗೆ ಅನಿಸ್ತು ಅಂತ ಕೂಡ ಅದನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.